ಪರ್ಸೆಂಟೇಜ್ ಮ್ಯಾಗ ಲೆಕ್ಕ ಅಂದ್ರೆ 0.08% 120% ಮತ್ತು 500% ಎಷ್ಟು 0.08 ಹಿಂಗಿದ್ದಿದ್ದನು ಅದ್ರ ಬುಡಕ್ಕೆ ತೆಗೆದು 100 ಮಾಡ್ಕೋಬೋದು. ಪಾಯಿಂಟ್ ತೆಗೆದು 100 ಮಾಡ್ಕೋಬೇಕು ನಾವು. 100 ಅಂದರೆ 8 ಅಪಾನ್ 100 ಮಾಡ್ಕೊಂಬಿಡ್ಬೇಕು. 0 ತೆಗೆದು 100 ಮಾಡ್ಕೊಂಬಿಡ್ಬೇಕು. 120% 100 ಈಗ 500 ಬರ್ಕೋದು. ಇಲ್ಲಿ ಹಂಗೆ ಈ ಪಾಯಿಂಟ್ ತೆಗೆದೆವು ಅದ್ರ ಸಲಕ್ಕೆ 100 ಇಟ್ಟಿದ್ದೇವೆ. ಇಲ್ಲಿ ಇದು ಆ ಪರ್ಸೆಂಟೇಜ್ ಕೂಡ 100 ಇಡಬೇಕೆ. ಇಲ್ಲಿ 100 ಇಟ್ಟಿದ್ದೆವು. ಅಪ್ಪ ಮಾಡಿ 8 ಬತ್ತ ಆನ್ಸರ್. ಹಿಂಗೆ ಇಲ್ಲಿ ಏನೇನ ವಿದ್ಯಾರ್ಥಿ ಪಾಸಾಗಲು 40 ಅಂಕ ಪಡೆಯಬೇಕು. ಅವನು 67 ಅಂಕ ಪಡೆದು 13 ಅಂಕಗಳಿಂದ ಫೇಲ್ ಆದ. ಹಾಗಾದರೆ ಪರೀಕ್ಷೆ ಗರಿಷ್ಠ ಅಂಕ ಎಷ್ಟು? ಪರೀಕ್ಷೆ ಎಷ್ಟಕ್ಕೆ ನಡೆಸ್ಯಾರ? 100ಕ್ಕೆ ನಡೆಸ್ಯಾರ, 200ಕ್ಕೆ ನಡೆಸ್ಯಾರ, 500ಕ್ಕೆ ನಡೆಸ್ಯಾರ ಕೇಳೋಣ. ಹಾಗಾದರೆ ಏನು ಮಾಡಬೇಕು? ಅವ ಎಷ್ಟು ಅಂಕ ಪಡೆದಾನ? 67 ಅಂಕ ಪಡೆದಾನ. ಅವ 67 ಅಂಕ ಪಡೆದಾನ, 13 ಅಂಕದ ಫೇಲ್ ಆಗ್ಯಾನ. 67 13 ಕೂಡಿಸ್ಬೇಕು, 80 ಅಂಕದ ಎಕ್ಸಾಮ್ ನಡೆದ. 80 ಅಂಕ ಅಟ್ಟ ಆಗ್ಯಾವನಿಗೆ. 60 ಅಂಕ ಪಡೆದು 13 ಅಂಕದ ಫೇಲ್ ಆಗ್ಯಾನ. 80 ಅಂಕ. 40 ಪಡೆಯಬೇಕು, ಆದರೆ 80 ಪಡೆದಾನ ಇಟ್ಕೋಬೇಕು. ಅಪ್ಪ 100 ಏನಿಲ್ಲ 100 ಇರ್ತದೆ. ಒಂದಲೇ ಇದರಲ್ಲಿ 200 ಮಾರ್ಕಿನ ಪರೀಕ್ಷೆ ನಡೆದದ. ಒಂದು ನಗರದಾಗ 1,76,000 ಮಂದಿ ಯಾರ. ಪ್ರತಿ ವರ್ಷ 5 ಹೆಚ್ಚಾಗತ್ತೆ ಹೋದ್ರೆ 2 ವರ್ಷಕ್ಕೆ 2 ಜನ ಆತರ ಕೇಳೋಣ. ಹಿಂಗೆ ಬಂದ್ರೆ 1,76,000 ಉಟ್ಕೋಬೇಕು. ಒಂದು ವರ್ಷಕ್ಕೆ ನಾನು 2 ವರ್ಷಕ್ಕೆ ಏನ 1 ವರ್ಷಕ್ಕೆ ಅಟ್ಟು 5% ಹೆಚ್ಚಾಗತ್ತಾರ ಅಂದ್ರೆ 105 2 ವರ್ಷಕ್ಕೆ ಏನ. ಹಿಂಗೆ 3 ವರ್ಷಕ್ಕೆ ಕೇಳಿ ಹಿಂಗೆ ಇಟ್ಕೊಬೇಕೆ ಮಾಡಬೇಕು. 100 ಅಪಾನ್ ಇಟ್ಟು 19,194,000 ರೂಪಾಯಿ ಇಟ್ಟು ಬಂದ. ಅದರ ಇಟ್ಟು ಕಳೆದ್ಬೇಕು ಇಟ್ಟು ಉಳಿತದೆ ಹೆಚ್ಚಾಗ್ತದೆ. ಇಲ್ಲೇನಕ್ಕೆ ಏನ ಚುನಾವಣೆಯಲ್ಲಿ ಇಬ್ಬರಲ್ಲಿ ಒಬ್ಬ 40 ಮತಗಳು ಪಡೆದು 15,000 ಮತಗಳಿಂದ ಸೋತನು. 40 ಅಂಕ ಪಡೆದಾನ, 15,000 ಮತಗಳಿಂದ ಸೋತನ. ಹಾಗಾದರೆ ವಿಜಯ ಅಭ್ಯರ್ಥಿಯ ಮತವೆಷ್ಟು ಕೇನ? ವಿಜಯ ಆದ ಅಭ್ಯರ್ಥಿಯ ಮತ ಎಷ್ಟು? 15,000ದಿಂದ ಸೋತನ. ವಿಜಯ ಆದ ಅಭ್ಯರ್ಥಿಯ ಮತ ಎಷ್ಟು ಕೇನ? ಎ ಮತ್ತು ಬಿ ಬರ್ಕೋಬೇಕು. ಇವ 40 ಪಡೆದಾನಂದ್ರೆ ಇವ ಎಷ್ಟು 60 ಪಡೆದಿರ್ತಾನೆ. 100ದಾಗ ಇವ 40 ಪಡೆದಾನಂದ್ರೆ ಇವ 60 ಪಡೆದಿರ್ತಾನೆ. ಡಿಫ್ರೆಂಟ್ ಅದ 20% ಡಿಫ್ರೆಂಟ್ ಅದ ಇವನಿಗೆ. 1500 ಮತಗಳಿಂದ ಸೋತಾನಂದ. 1500 ಅಪಾನ್ 20 ಇಟ್ಕೋ ಇಂಟು 60. ಬಿ ಅಭ್ಯರ್ಥಿ 60, 4,45,000 ರೂಪಾಯಿ ಬತ್ತು. ಇಲ್ಲಿ ದೇವರಾಜನು 15 ಮನೆಗೆ 5 ಸೆಕ್ಸ್ ನೋಡಲು 15 ಬೀರ್ ಕುಡಿಯಲು ಖರ್ಚು ಮಾಡಿದ. ಇಟ್ಟು ಖರ್ಚು ಮಾಡಿ 13,000 ರೂಪಾಯಿ ಅವನ ಬಳಿ ಉಳಿದು. ಹಾಗಾದ್ರೆ ಅವ್ನ ಸಂಬಳ ಅಟ್ಟು ಕೇಳ್ಕತ್ತಾರ. ಒಂದು ಮನೆಗೆ 15%, ಸೆಕ್ಸ್ ನೋಡಲು 5%, 15% ಬೀರ್ ಕುಡಿಯಲು ಇಟ್ಟೆಲ್ಲ ಖರ್ಚು ಮಾಡಿ 13,000 ರೂಪಾಯಿ ಉಳ್ದವ. ಹಾಗಾದ್ರೆ ಅವನ ಸಂಬಳ ಎಟ್ಟದ ಕೇಳಕತ್ತಾರ. ಟೋಟಲ್ ಎಷ್ಟಾಯಿತು? 13, 5, 15, 30, 35 ಆಯಿತು. 35 100ದಾಗ 35 65 ಬತ್ತು. 65 ಬತ್ತಾ? 100ದಾಗ 35 ಕಳಿ ಎಷ್ಟೆಲ್ಲ ಖರ್ಚು ಮಾಡ್ಯಾನಂದ್ರೆ ಅವ್ನಿಗೆ 15,000 ಹೊಂಟದ. ಇವೆಲ್ಲ ಕೂಡಿಸ್ಬೇಕಲ್ಲ. 65 ಇಂಟು 13,000 ಮಾಡು 100 100. 13,000ಕ್ಕೆ 65 ಮಾಡಿದ್ರೆ 100 ಮಾಡಿ 20,000 ಒಟ್ಟು 20,000 ಆಯಿತು. 20,000 ರೂಪಾಯಿ ಅದ ತಿಂಗಳಿಗೆ ಪೇಮೆಂಟ್ ಅದ. ಇಷ್ಟೆಲ್ಲ ಖರ್ಚು ಮಾಡಿ 13,000 ಉಳಿಯುತ್ತಾನಿಗೆ. ಇಲ್ಲೇನು ಕ್ವಶನ್ ಕೇಳೋಣ. ಪರೀಕ್ಷೆಯಲ್ಲಿ 30 ವಿದ್ಯಾರ್ಥಿಗಳು ವಿಜ್ಞಾನ, 45 ವಿದ್ಯಾರ್ಥಿಗಳು ಗಣಿತ ಹಾಗೂ 25 ವಿದ್ಯಾರ್ಥಿಗಳು 2 ವಿಷಯದಲ್ಲಿ ಫೇಲ್ ಆಗಿದ್ದಾರೆ. ಹಾಗಾದರೆ ಪಾಸಾದವರು ಅಟಿಕೆಯನ 2 ವಿಷಯದಲ್ಲಟ್ಟು 25 ಮಂದಿ ಹಿಂಗೆ ಇದು ಹಾಕೋಬೇಕು ರೌಂಡ. 2 ವಿಷಯದಲ್ಲಟ್ಟು 25 ಮಂದಿ ಆಗ್ಯಾರ. 2 ವಿಷಯದಲ್ಲಿ. ವಿಜ್ಞಾನದಲ್ಲಿ 30 ಮಂದಿ ಅದ. ಅದರಾಗ 2 ವಿಷಯದಾಗ 5 ತೆಗಿ 5 ಉಳಿತು. ಗಣಿತದಲ್ಲಿ 45 ಅದ. 45ರ 25 ತೆಗಿ 20 ಉಳಿತು. 50 ಜನ ಇತ್ತು ಟೋಟ್ಲ. ಇದು 25, ಇದು 20, ಇವು 50 ಜನ ಇತ್ತು. ಈಗ ನೋಡು 5 ಹೆಂಗೆ ಬಂದ್ರೆ 35ದಾಗ 25 ಕಳೆದೆವು 2ಕ್ಕೆ. 45ರ 25 20 ಈಗ ಒಟ್ಟು ಕೂಡಿಸಿವು 20 25 ಎಲ್ಲ ಕೂಡಿಸು ಒಟ್ಟು 50 ವಿದ್ಯಾರ್ಥಿ ಫೇಲ್ ಆಗ್ಯಾರ ನಂಗೆ. ಇಲ್ಲೇನಕೇನ ಎ ಆದಾಯವು ಕ್ಯೂಗಿಂತ 20 ಹೆಚ್ಚಾಗಿದೆ. ಪಿ ಆದಾಯವು ಕ್ಯೂಗಿಂತ 20 ಹೆಚ್ಚಾಗಿದೆ. ಕ್ಯೂಗಿಂತ 20 ಹೆಚ್ಚಾಗಿದೆ. ಪಿದು ಹೆಚ್ಚದ, ಕ್ಯೂದ ಕಡಿಮೆ ಅದ. ಹಾಗಾದರೆ ಕ್ಯೂನ ಆದಾಯವು ಪಿಗಿಂತ ಶೇಕಡ ಎಷ್ಟು ಕಡಿಮೆ ಆಗಿದೆ ಕ್ಯಾನ? ಕ್ಯೂಂದು ಕಡಿಮೆ ಅದ, ಪಿದು ಹೆಚ್ಚದ.
ಹಾಗಾದ್ರೆ ಎಷ್ಟು ಶೇಕಡ ಕಡಿಮೆ ಇದೆ? 20% ಅಂದರೆ 20/100 ಇಟ್ಕೋಬೇಕು. 1/50. ಹೀಗೇನ್ರಿ ಬಂದು ಅಂದ್ರೆ 1/5 ಅದಲ್ಲ, 1/6 ಒಂದು ಹೆಚ್ಚು ಮಾಡ್ಕೋಬೇಕು. 1/6 ಮಾಡ್ಕೋಬೇಕು. 1/6 ಮಾಡ್ಕೊಂಡು 100 ಮಾಡ್ಕೋಬೇಕು. 100ರಿಂದ 16.660 ಇಷ್ಟು ಹೆಚ್ಚಾಗ್ಯದ. ಇದೇನಕ್ಕೆ 40 ಸೇಬು ಮಾರಿದಾಗ 120 ಸೇಬು ಉಳಿದವು. ಹಾಗಾದಲ್ಲಿ ಮೂಲ ಸೇಬುಗಳು ಎಷ್ಟು ಕ್ಯಾನ್? 40 ಮಾರದಾಗ 420 ಸೇಬು ಉಳಿದವು. ಹಾಗಾದರೆ ಮೂಲ ಮೊದಲು ಎಷ್ಟಿದ್ದು ಸೇಬು ಆಗುತ್ತಾನೆ. ಹಾಗಾದ್ರೆ 40 ಮಾರಿದಾಗ 140 ಮಾರಿದಾಗ 60 ಉಳಿತಾವ. 60 ಸೇಬುಕ್ಕೆ ಎಷ್ಟಾಯಿತು? 420. ಅದರಲ್ಲಿ 100ಕ್ಕೆ ಎಷ್ಟು ಅಂದಂಗೆ 420 × 60 ಮಾಡ್ಕೋಬೇಕು. ಹುಡುಕ 8/100 ಮಾಡ್ಕೋಬೇಕು. = 700. ಒಟ್ಟು 700 ಸೇಬು ಇದ್ದವನಿಗೆ. ಇದೇನಕ್ಕೆ 340 ಮೀಟರ್ ಸುತ್ತಳತೆ ಇರುವ ಒಂದು ಆಯತಾಕಾರದ ಪ್ಲಾಟ್ ಸುತ್ತ 340 ಮೀಟರ್ ಸುತ್ತಳತೆ ಇರುವ ಒಂದು ಪ್ಲಾಟ್ ಸುತ್ತ 1 ಮೀಟರ್ ಅಗಲ ಬೇಲಿಯನ್ನು ಪ್ರತಿ ಚದುರು ಮೀಟರ್ 10ರಂತೆ ಹಾಕಲು ತಗುವ ವೆಚ್ಚ ಎಷ್ಟು? 1 ಮೀಟ್ರಕ್ಕೆ 10 ಅಗಲ ಎಷ್ಟು? 340 × 10 ಮಾಡ್ಕೊಂಡ್ಬಿಟ್ಟು 3400. ಒಂದು ತ್ರಿಭುಜದ ಪಾದವು 20 ಹೆಚ್ಚಾಗಿ ಎತ್ತರ 20 ಕಡಿಮೆ ಆದರೆ ತ್ರಿಭುಜದ ವಿಸ್ತೀರ್ಣ ಎಷ್ಟು ಶೇಕಡಾವಾರು ಪ್ರಮಾಣದ ಹೇಳಂದಾನ. ಹಿಂಗೆ ಬತ್ತಂದ್ರೆ ಸೂತ್ರ ಮಾಡ್ಬೇಕು ನಾವು. ಎಕ್ಸ್ ಪ್ಲಸ್ ವೈ ಕಡಿಮೆ ಆದ ಹೆಚ್ಚಾದ ಅಥವಾ ಕಡಿಮೆ ಆಗಲಿ ಹೀಗೆ ಬಂದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ವೈ ಅಪಾನ್ 100 ಮಾಡ್ಕೋಬೇಕು. ಎಕ್ಸ್ ಎಟ್ಟದ 20 ಇಡಬೇಕು. 20 × 20 100. 4 0 ಕಳಿ 4 ಕಡಿಮೆ ಆಯಿತು. ಇಲ್ಲೇನಕ್ಕೇನ ಎ ಬಿ 4 5 ಬಿ ಸಿ 6 7 ಆದರೆ ಎ ಬಿ ಸಿ ಎಟ್ಕೇನ ಹಿಂಗೆ ಕೇಳಬೇಕಾ? ಎ ಬಿ ಸಿ ಇಟ್ಕೋಬೇಕು. ಹಿಂಗೆ ಇಟ್ಕೋಬೇಕಾ? ಎ ಬಿ ಸಿ ಕೊಟ್ಟಂದಿವಿ. ಎ ಎಟ್ಟದ 4 ಅದ, ಬಿ ಎಟ್ಟದ 5 ಅದ, ಬಿ ಮತ್ತೆ ಎಟ್ಟದ 6 ಅದ, ಸಿ ಎಟ್ಟದ 7 ಅದ. ಹೇಳದ ಇವೆರಡು ಕೊಡ್ಸು. ಹಿಂಗೆ ಬಂದಲ್ಲ 6 1 6 6 2 6 18 6 24 8 ಮಾಡಿದೆವು 24 ಬತ್ತು. 7 5 35 7 5 35 ಬರ್ತೀನಿ. ಇಲ್ಲಿ ಹಿಂಗೆ ಹೊಡಿಬೇಕು. 6 5 30 30 6 5 30 24 ಹೆಂಗೆ 4 5 6 4 24 5 6 30 7 5 35 ಬಿದು ಎ 24 ಬಿ 30 ಸಿ 35 ಹಿಂಗೆ. ನ್ಯಾಯಾಧೀಶ ಕಳ್ಳ ಅಪರಾಧಿ ಗೋಲ್ ಒಂದು ರೌಂಡ್ ಹೊಡೆದು ಒಂದು ಒಳಗೊಂದು ಟೀಮ್ ಹೊರಗೊಂದು ಟೀಮಿ. ಏಷ್ಯಾ ಭಾರತ ಕಲಾವಿದರು. ಏಷ್ಯಾ ದೊಡ್ಡದು ಅದ್ರೊಳಗೆ ಭಾರತ ಸಣ್ಣದ್ರೊಳಗೆ. ಕಲಾವಿದರು ಏಷ್ಯಾದಾಗೆ ಬಿಹಾರ, ಭಾರತದಾಗೆ ಬಿಹಾರ. ಇಲ್ಲೇನಕ್ಯಾನ 30 ಪುಸ್ತಕಗಳು ಇಂಗ್ಲೀಷ್ನಲ್ಲಿವೆ, 50 ಪುಸ್ತಕಗಳು ಹಿಂದಿನಲ್ಲಿವೆ, ಉಳಿದ 500 ಪುಸ್ತಕಗಳು ಇತರೆ ಭಾಷೆಗಳಲ್ಲಿವೆ. ಹಾಗಾದರೆ ಇಂಗ್ಲೀಷ್ ಪುಸ್ತಕಗಳು ಎಷ್ಟು ಕ್ಯಾನ? 30 50 ಅದ್ರಾಗ 20 ಉಳಿದು, ಇತರೆ ಭಾಷೆ 20 ಉಳಿದು. 20ಕ್ಕೆ 500 ಆದ್ರೆ 30 ಕೆಟ್ಟ ಕ್ಯಾನ. ಇಂಗ್ಲೀಷ್ ಭಾಷೆ ಅಟ 30 500 30 ಇಟ್ಕೊಂಡು ಅಪಾನ್ 20 ಇಟ್ಕೊಂಡು ಮಾಡಿದ್ರೆ 750 ಬಂತು. ಒಂದು ವಸ್ತುವನ್ನು ಅಸಲು ಬೆಲೆಗಿಂತ ತೊಂದಿ ಬೆಲೆಗಿಂತ 22ರಷ್ಟು ಹೆಚ್ಚು ಮಾರಿದರೆ ಅದಕ್ಕೆ ಅವನು 10,908 ನೀಡಿದರೆ ಅಸಲು ಬೆಲೆ ಎಷ್ಟು? ಅಸಲು ಬೆಲೆ ಕಂಡುಹಿಡಿಬೇಕಂದ್ರೆ ತೊಂದಲಿಕ್ಕೆ 100 ಹೆಚ್ಚು ಮಾಡಿನ. ಹಂಗಾದ್ರೆ 100ಕ್ಕೆ ತೋತಿರ್ತಾನೆ 122%. 100 ಏನಿಲ್ಲ 100 ಇರ್ತದೆ. ತೊಂದಿದ ಬೆಲೆಕ್ಕಿಂತ ಹೆಚ್ಚು ಮಾರ್ತಾನೆ. 100ಕ್ಕೆ 100 ಇದು ಅರ್ಥಲ್ಲ ಪ್ಲಸ್ ಮಾಡಿ 22 122ಕ್ಕೆ 122 ಕೆಟ್ಟು 10,922 ಆಯಿತು. ಹಾಗಾದ್ರೆ 100 ಕೆಟ್ಟು ತೊಂದು ಬೆಲೆ ಎಷ್ಟಾಯ್ತು ಅಂದ್ರೆ 100 ಇಟ್ಕೊಂಡು ಇಂಟು 1022 ಅಪಾನ್ 2 1 ಅಪಾನ್ ಇದು ಬರ್ಕೋಬೇಕಲ್ಲ. ಬರ್ಕೊಂಡು 900 ಅಸಲು 900 ತೊಂದನವ ಅಂದಂಗೆ. 20% 40 ಆಗ್ಯದ. 30 ಆಗಬೇಕಾದ್ರೆ ಆ ಸಂಖ್ಯೆ ಎಷ್ಟು? ಎಕ್ಸ್ ಇಂಟು 20 ಅಪಾನ್ 40 100 ಇಟ್ಕೊಂಡ = 40 ಬಂದದ. 30 ಇಂಟು 100 ಮಾಡೋ 10 4 60 ಬರ್ತದೆ. ಒಂದು ನಗರ ಜನಸಂಖ್ಯೆ ಪ್ರತಿ ವರ್ಷ 8ರಷ್ಟು ಅಧಿಕವಾಗುತ್ತಿದೆ. ಈಗ ಜನಸಂಖ್ಯೆ 1,42,560 ಆಗಿದ್ದರೆ ಹಿಂದಿನ ವರ್ಷ ಜನಸಂಖ್ಯೆ ಎಷ್ಟು?
ಹಿಂದಿನ ವರ್ಷ ಜನಸಂಖ್ಯೆ ಎಷ್ಟು ಕ್ಯಾನ. ಈಗ ಹಿಂದಿನ ವರ್ಷ ಹಿಂಗೆ ಕೇಳಿದಂದ್ರೆ ಏನು ಮಾಡ್ಬೇಕು ನಾವು 1,42,560 ಇಟ್ಕೋಬೇಕು. ಹಿಂದಿನ ವರ್ಷ ಕೇಳಿದಂದ್ರೆ ತಳ ಮಾಡ್ಕೋಬೇಕು. ಎಷ್ಟು ಅದಕ್ಕಾಗ್ಯದ 2,108% ಆಗ್ಯದ ಅಂದ್ರೆ 108 ತಳ ಬರ್ಕೋಬೇಕು, 100 ಮ್ಯಾಗ ಬರ್ಬೇಕು ಮಾಡಬೇಕು, ಆಮ್ಯಾಗ ಲೆಕ್ಕ ಬರ್ತದೆ. ಅಧಿಕವಾದ್ರೆ ಹಿಂದಿನ ವರ್ಷ, ಮುಂದಿನ ವರ್ಷ ಕೇಳಿದ್ರೆ ಅದು ಮ್ಯಾಗ ಇಟ್ಕೋಬೇಕು, ಹಿಂದಿನ ವರ್ಷ ಕೇಳಿದ್ರೆ ತಳಗ. ಒಂದು ಕ್ಲಾಸ್ನಾಗ 100 ವಿದ್ಯಾರ್ಥಿಗಳವ, 60 ಕ್ರಿಕೆಟ್ ಆಡ್ತಾವೆ, 30 ಫುಟ್ಬಾಲ್ ಆಡ್ತಾವೆ, 10 ಎರಡೂ ಆಟ ಆಡ್ತಾವೆ. ಎರಡೂ ಆಟ ಆಡೋ ವಿದ್ಯಾರ್ಥಿಗಳು ಎಷ್ಟು? ಈಗ ನೋಡು 10 ಜನ ಎಡ್ಡು ಆಡ್ತಾರೆ ಅಂದ್ರೆ ನಡ್ಬರ್ಕ್ ತೊಗೋಬೇಕು ಅದಕ್ಕೆ. ಈಗ 10 ಜನ ಎಡ್ಡು ಆಡ್ತಾರೆ ಅಂದ್ರೆ 60ದಾಗ 10 ಜನ ಎಡ್ಡು ಆಡ್ತಾರೆ ಅಂದ್ರೆ 50 ಬರ್ತದೆ. ಈಗ 30ದಾಗ 10 ಜನ ಆಡ್ತಾರೆ 20 ಬರ್ತವೆ. ಟೋಟಲ್ 80 ಮಂದಿ ಆಯಿತು. 80 ಮಂದಿ ಆಯ್ತಾ, 100ದಾಗ -80 ಕಳಿ 20 ಉಳಿತು. 20 ಜನ ಇದು ಆಡ್ತಾರೆ, ಎಡ್ಡು ಆಟ ಆಡ್ತಾರೆ.